ಹುಟ್ಟುಹಬ್ಬ ಎಂದರೆ ಮನೆ ಮಂದಿ ಅಷ್ಟೇ ಸಂಭ್ರಮಿಸುವ ಈ ಕಾಲದಲ್ಲಿ ಇಲ್ಲೊಬ್ಬರು ವಿಭಿನ್ನವಾಗಿ ನಿಲ್ಲುತ್ತಾರೆ. ಅವರೇ ಸಮಾಜ ಸೇವಕ ದೇವು ಹಡ್ಪರ್. ತಮ್ಮ ಹುಟ್ಟುಹಬ್ಬದ ದಿನದಂದು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳ ಮುಖಾಂತರ ಮಾದರಿಯಾಗುತ್ತಾರೆ. ದಿನಾಂಕ 1/7/2025ರಂದು ಲಕ್ಕಿ ಮೆನ್ಸ್ ಪಾರ್ಲರ್ನ 15ನೇ ವಾರ್ಷಿಕೋತ್ಸವ ಹಾಗೂ ಹುಟ್ಟುಹಬ್ಬದ ಸಂಭ್ರಮಾಚರಣೆಯ ಸಲುವಾಗಿ ಕೆಇಬಿ ಶುದ್ಧ ಕುಡಿಯುವ ನೀರಿನ ಘಟಕದ ಹತ್ತಿರ ಸಭಾಭವನದಲ್ಲಿ 15 ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ದೇವು ಹಡಪದ ಅಭಿಮಾನಿ ಬಳಗದ ಸಂಸ್ಥಾಪಕ ಅಧ್ಯಕ್ಷರಾದ ಶಿವು ವಾಲಿಕಾರ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀ ವೀರಣ್ಣ ಹಡಪದ್, ಶ್ರೀ ಶರಣಪ್ಪ ಹೊಸ್ಮನಿ, ಶ್ರೀ ಹನುಮಂತ್ ವಾಲಿಕಾರ್, ಮಹಂತೇಶ್ ವಾಲಿಕಾರ್ ಮುಂತಾದವರು ಉಪಸ್ಥಿತರಿದ್ದರು. ಅದರ ವತಿಯಿಂದ 1ನೇ ತಾರೀಕು 7ನೇ ತಿಂಗಳು 2025ರಂದು ವಿಶ್ವ ರಕ್ತದಾನ ದಿನಾಚರಣೆ ಮತ್ತು ಪತ್ರಿಕಾ ದಿನಾಚರಣೆ, ವೈದ್ಯರ ದಿನಾಚರಣೆ, ವಿಶ್ವ ಯೋಗ ದಿನಾಚರಣೆ ಹಾಗೂ ಪರಿಸರ ದಿನಾಚರಣೆ ಅಂಗವಾಗಿ ಸಮಾಜ ಸೇವಕ ಶ್ರೀ ದೇವು ಹಡಪದವರ 44ನೇ ಹುಟ್ಟುಹಬ್ಬ ಹಾಗೂ ಜೊತೆಗೆ ಶಿವ ಲಕ್ಕಿ ಮೆನ್ಸ್ ಪಾರ್ಲರ್ ಇದರ 15ನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತವಾಗಿ ನಾವು 15 ವರ್ಷಗಳು ಮತ್ತು 15 ಸಮಾಜ ಸೇವಾಮುಖಿ ಕಾರ್ಯಕ್ರಮಗಳು ಎನ್ನುವ ಒಂದು ಅಡಿಯಲ್ಲಿ 15 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಬೃಹತ್ ರಕ್ತದಾನ ಶಿಬಿರ ಇರೋದು ಒಂದು ಹೆಮ್ಮೆಯ ಸಂಗತಿ. ನಾವು ಪ್ರತಿ ವರ್ಷವೂ ದೇವು ಹಡಪದ ಸರ್ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಅಭಿಮಾನಿ ಬಳಗದಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ. ಜೊತೆಗೆ ಈಗಾಗಲೇ ಹಲವಾರು ವರ್ಷಗಳು ರಕ್ತದಾನ ಶಿಬಿರವನ್ನು ಮಾಡ್ತಾ ಬಂದ್ವಿ. ಈ ವರ್ಷ ವಿಶೇಷವಾಗಿ ಪ್ರತಿ ವರ್ಷದಂತೆ ವೀರೇಶ್ವರ ಪುಣ್ಯಾಶ್ರಮದ ಅಂಧನಾಥ ಮಕ್ಕಳಿಗೆ ಉಚಿತ ಕ್ಷೌರ ಸೇವೆ ಮಾಡೋದ್ರ ಜೊತೆಗೆ ನಮ್ಮ ಈ ಕಾರ್ಯಕ್ರಮಗಳು ಪ್ರಾರಂಭಗೊಳ್ತಾ ಇದ್ದೇವೆ. ಈ ರೀತಿ ಈಗಾಗಲೇ ಮಂಗಳವಾರ ದಿವಸ ನಾವು ಕಾರ್ಯಕ್ರಮವನ್ನು ಮಾಡಿ ಮುಗಿಸಿದ್ದೇವೆ. ಈಗ ಮುಂದೆ ಬೃಹತ್ ರಕ್ತದಾನ ಶಿಬಿರ ಜೊತೆಗೆ ವಿಶೇಷ ಸಾಧನೆಗೈದ ಸರ್ಕಾರಿ ಅಧಿಕಾರಿಗಳಿಗೆ ಗೌರವ ಸನ್ಮಾನ, ಆಮೇಲೆ ಮಾಜಿ ಸೈನಿಕರಿಗೆ ಗೌರವ ಸನ್ಮಾನ, ಶ್ರೀ ಜಗದ್ಗುರು ಆನಂದನೇಶ್ವರ ಮಠ ಮುಂಡ್ರಿಗೆಯ ಒಟುಗಳಿಗೆ ನಾವು ನೋಟ್ಬುಕ್ ವಿತರಣೆಯನ್ನು ಮಾಡ್ತಾಯಿದ್ದೇವೆ. ಜೊತೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆಯನ್ನು ಮಾಡ್ತಾಯಿದ್ದೇವೆ. ಇನ್ನೊಂದು ವಿಶೇಷ ಏನಂದರೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈದಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ವಿಶೇಷವಾಗಿ ಪ್ರತಿಭಾ ಪುರಸ್ಕಾರವನ್ನು ಕೂಡ ನಾವು ಅವತ್ತು ಮಾಡ್ತಾಯಿದ್ದೇವೆ. ಇನ್ನೊಂದು ವಿಶೇಷ ಅಂದರೆ ರೈತರ ದಿನಾಚರಣೆ ಅಂಗವಾಗಿ ತಿಪ್ಪಾಪುರ ಗ್ರಾಮದ ಪ್ರಗತಿಪರ ರೈತರಿಗೆ ನಾವು ಗೌರವ ಸನ್ಮಾನವನ್ನು ಮಾಡ್ತಾಯಿದ್ದೇವೆ. ವೈದ್ಯರ ದಿನಾಚರಣೆ ನಿಮಿತ್ತವಾಗಿ ವೈದ್ಯರಿಗೆ ಕೂಡ ಸನ್ಮಾನವನ್ನು ಮಾಡ್ತಾಯಿದ್ದೇವೆ. ಪತ್ರಿಕಾ ದಿನಾಚರಣೆ ನಿಮಿತ್ತವಾಗಿ ಪತ್ರಕರ್ತರಿಗೂ ಹಾಗೂ ಸುದ್ದಿವಾಹಿನಿ ಮಿತ್ರರಿಗೆ ಅವತ್ತು ವಿಶೇಷವಾಗಿ ಗೌರವ ಸನ್ಮಾನವನ್ನು ಮಾಡ್ತಾಯಿದ್ದೇವೆ. ಪರಿಸರ ದಿನಾಚರಣೆ ಅಂಗವಾಗಿ 5 ಸಸಿಗಳನ್ನು ನೆಡುವ ಮುಖಾಂತರ ಅರಣ್ಯಾಧಿಕಾರಿಗಳಿಗೂ ಕೂಡ ಗೌರವ ಸಮರ್ಪಣೆಯನ್ನು ಮಾಡ್ತಾಯಿದ್ದೇವೆ. ವಿಶ್ವ ಸಂಗೀತ ದಿನಾಚರಣೆ ನಿಮಿತ್ತವಾಗಿ ಕಲಾವಿದರಿಗೆ ಗೌರವ ಸನ್ಮಾನ, ಸಮಾಜ ಸೇವಾಮುಖಿ ಆಗಿರ್ತಕ್ಕಂಥ ಸಮಾಜ ಸೇವಕರಿಗೆ ನಾವು ಗೌರವ ಸನ್ಮಾನವನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಕೂಡ ನಾವು ಗೌರವ ಸನ್ಮಾನವನ್ನು ಅವತ್ತು ಮಾಡ್ತಾಯಿದ್ದೇವೆ. ಇಷ್ಟು 15 ವರ್ಷ 15 ಕಾರ್ಯಕ್ರಮಗಳು ಎನ್ನುವ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಅವತ್ತು ಶ್ರೀ ಬಸವೇಶ್ವರ ರಕ್ತ ಕೇಂದ್ರ ಗದಗ ಇವರ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ಏರ್ಪಡ್ತಾ ಇದೆ. ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಶಿರಹಟ್ಟಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಡಾಕ್ಟರ್ ಚಂದ್ರು ಲಮಾಣಿ ಸರ್ ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಘನ ಉಪಸ್ಥಿತಿಯನ್ನು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಇಲ್ಲೇ ನಮ್ಮ ಹತ್ತಿರ ಹಳ್ಳಿಯವರಾಗಿರ್ತಕ್ಕಂಥ ಮೂರ್ನಾಳ್ ಗ್ರಾಮದ ಶ್ರೀಮತಿ ಭೀಮಮ್ಮ ಸಿರಿಕ್ಯಾತ್ರವರು ಪದ್ಮಶ್ರೀ ಪುರಸ್ಕೃತರು ಅವತ್ತು ಘನ ಉಪಸ್ಥಿತಿಯನ್ನು ಅವತ್ತು ವಹಿಸ್ಕೊಳ್ತಾ ಇದ್ದಾರೆ. ಇಷ್ಟು ಹಲವಾರು ಕಾರ್ಯಕ್ರಮಗಳು ಅವತ್ತು ನಾವು ನಡೀತಾ ಇದ್ದೇವೆ. ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಅವತ್ತು ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳು ವಿಶೇಷವಾಗಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಅಧಿಕಾರಿಗಳು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅಂಥವ್ರಿಗೆ ನಾವು ಗೌರವ ಸನ್ಮಾನ ಮಾಡುವುದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು ಅಂತ ಅವತ್ತು ಕೂಡ ನಾವು ಸನ್ಮಾನವನ್ನು ಆ ಸಂದರ್ಭದಲ್ಲಿ ನೆರವೇರಿಸ್ತಾ ಇದ್ದೇವೆ. ಈ ಒಂದು ಸನ್ಮಾನವನ್ನು ಜೊತೆಗೆ ಹಲವಾರು ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ದೇವು ಹಡಪದ ಅಭಿಮಾನಿ ಬಳಗ ಇವತ್ತು ಈ ಕಾರ್ಯವನ್ನು ಮಾಡ್ತಾಯಿದೆ. ಈ ಕಾರ್ಯಕ್ರಮಕ್ಕೆ ಈ ವೇದಿಕೆ ಮೇಲೆ ಎಲ್ಲ ಆಸೀನರಾಗಿರ್ತಕ್ಕಂಥ ಸರ್ವ ಪದಾಧಿಕಾರಿಗಳ ಶ್ರಮ, ಜೊತೆಗೆ ಎಲ್ಲ ಗ್ರಾಮದವರಾಗಿರಲಿ, ಆಮೇಲೆ ಸಿಟಿಯವರಾಗಿರಲಿ, ಪ್ರತಿಯೊಂದು ಕಾಲೇಜುಗಳಾಗಿರಲಿ ಎಲ್ಲರೂ ಬಂದು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡ್ತೀನಿ ಅಂತಂದು ಹೇಳಿ ಈಗಾಗಲೇ ವಾಗ್ದಾನ ಮಾಡಿದ್ದಾರೆ. ನಿಜವಾಗಿ ಅಂದರೆ ಭಾಳ ಖುಷಿ ಅನಿಸುತ್ತೆ. ಈಗ 50ರಿಂದ 60 ಜನ ಹೆಸರನ್ನು ನೋಂದಾಯಿಸಿಕೊಂಡು ಕೂಡ ಹೋಗಿದ್ದಾರೆ, ನಾವು ರಕ್ತದಾನ ಮಾಡ್ತಿದ್ದೀವಿ ಅಂತೇಳಿ. ಇಂತಹ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇನ್ನೊಂದು ವಿಷಯ
ಹೇಳ್ಬೇಕು ಅಂತಂದಪ್ಪ ಅಂದರೆ ವೈದ್ಯಕೀಯ ಕ್ಷೇತ್ರ, ಕಲಾಕ್ಷೇತ್ರದ ಜೊತೆಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮಗೆ ಭಾಗಿಯಾಗಿರ್ತಕ್ಕಂಥ ನಮ್ಮ ಒಡನಾಡಿಗಳು ಕೂಡ ನಾವು ಒಂದು ಅವತ್ತು ಗೌರವ ಸಮರ್ಪಣೆಯನ್ನು ಕೂಡ ನಾವತ್ತು ಮಾಡ್ತಾಯಿದ್ದೇವೆ. ಆಮೇಲೆ ಇನ್ನೊಂದು ವಿಚಾರ ಅಂದರೆ ಶ್ರೀ ದೇವಾಡ್ಪಸ್ ಅವರವರ ಸಮಾಜ ಕಾರ್ಯವನ್ನು ಗುರುತಿಸಿ ಅವರ ಸಮಾಜದ ಅಂದರೆ ರಾಜ್ಯ ಕಮಿಟಿ ಇರಲಿ, ಜಿಲ್ಲಾ ಕಮಿಟಿ, ತಾಲೂಕು ಕಮಿಟಿ, ಸರ್ವ ಕಮಿಟಿಯವರು ಕೂಡ ಇವತ್ತು ಈ ವಿಷಯವನ್ನು ಕೇಳಿ ಬಹಳ ಖುಷಿಯಿಂದ ನಾವು ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳಿ ಅವತ್ತು ನಮಗೆ ಬಹಳ ಒಂದು ಆಸೆಯನ್ನು ಅದಕ್ಕೆ ನೀಡಿರ್ತಾರೆ, ನಮ್ಮ ಆಸೆಗೆ ಅಂತ ಅನ್ಬೋದು. ಇನ್ನೊಂದು ವಿಶೇಷ ಅಂದರೆ ರಕ್ತದಾನವನ್ನು ಯಾಕೆ ಮಾಡಬೇಕು, ರಕ್ತದಾನದ ಮಹತ್ವ ಏನು ಅನ್ನೋದನ್ನು ಅವತ್ತು ಉಪನ್ಯಾಸಕರಾಗಿ ಡಾಕ್ಟರ್ ಲಕ್ಷ್ಮಣ್ ಪೂಜಾರ್ ಸರ್ ಅವರು ತಾಲೂಕು ವೈದ್ಯಾಧಿಕಾರಿಗಳ ಮುಂದ್ರಿಗೆ ಇವರು ಉಪನ್ಯಾಸವನ್ನು ಕೂಡ ನೀಡ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂದರೆ ನಾವು ಹೋದ ವರ್ಷ ಲಕ್ಕಿ ಬ್ಲಡ್ ಹೆಲ್ಪಿಂಗ್ ಫೌಂಡೇಶನ್ ಅಂತ ಮಾಡಿದ್ವಿ. ಅದು ತಮಗೆಲ್ಲ ಗೊತ್ತಿರೋಂಥ ವಿಚಾರ. ಆ ಲಕ್ಕಿ ಬ್ಲಡ್ ಹೆಲ್ಪಿಂಗ್ ಫೌಂಡೇಶನ್ ಇವತ್ತಿಗೆ 1 ವರ್ಷ ಆಯಿತು. ಅದರ ವಾರ್ಷಿಕೋತ್ಸವವನ್ನು ಅದೇ ದಿವಸ ನಾವು ಮಾಡ್ತಾಯಿದ್ದೀವಿ. ಆ ಫೌಂಡೇಶನಿಂದ ಈಗಾಗಲೇ ಹಲವಾರು ಜನರಿಗೆ ಬಹಳ ಉಪಯೋಗ ಇದೆ. ಎಲ್ಲರೂ ಅಭಿನಂದನೆಗಳನ್ನು ಕೂಡ ನಮಗೆ ಸಲ್ಲಿಸಿದ್ದಾರೆ. ಕಾರಣ ಏನಂದರೆ ನಾವು ರಕ್ತದಾನ ಮಾಡುವುದ್ರ ಜೊತೆಗೆ ನಾವು ಬೇರೆ ಯಾರಿಗಾದ್ರೂ ರಕ್ತ ಬೇಕಾಗಿತ್ತು ಅಂತಂದರೆ ಅವರಿದ್ದಲ್ಲಿ ಹೋಗಿ ರಕ್ತ ತಲುಪಿಸುವಂಥ ಕೆಲಸವನ್ನು ಕೂಡ ನಾವು ನಮ್ಮ ಫೌಂಡೇಶನಿಂದ ಮಾಡಿದ್ದೇವೆ. ಅದಕ್ಕೆ ಬ್ಲಡ್ ಫೌಂಡೇಶನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ದೇವಾಡ್ಪಲ್ ಸರ್ ಅವರ ಒಂದು ಕಾರ್ಯ ಶ್ಲಾಘನೀಯ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ನಾವು ನಮ್ಮ ಹೆಸರು ನಮ್ಮ ಹೆಸರು ಶಿವವಾಲಿಕರ್ ಅಂತೇಳಿ ಶ್ರೀ ದೇವಾಡ್ಪಲ್ ಅಭಿಮಾನಿ ಬಳಗದ ಸಂಸ್ಥಾಪಕ.